ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಟ್ರೆಂಡಿಂಗ್ ಕಟ್ಔಟ್ ಟ್ರಾನ್ಸಾಕ್ಷನ್ ರೀಲ್ಸ್ ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲು VPN ಆನ್ ಮಾಡಿ, ನಂತರ ಕ್ಯಾಪ್ಕಟ್ ಓಪನ್ ಮಾಡಿ. ನೀವು ಕ್ಯಾಪ್ಕಟ್ಟಲ್ಲಿ 6 ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿ. ನಂತರ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಸೌಂಡ್ ಫ್ರಾಮ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಈ ವಿಡಿಯೋವನ್ನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಗ್ಯಾಲರಿಗೆ ಸೇವ್ ಮಾಡಿ. ನಂತರ ಇಂಪೋರ್ಟ್ ಸೌಂಡ್ ಓನ್ಲಿ ಮೇಲೆ ಕ್ಲಿಕ್ ಮಾಡಿ, ಸಾಂಗ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಬೀಟ್ಸ್ ಮೇಲೆ ಕ್ಲಿಕ್ ಮಾಡಿ, ಆಟೋ ಜನರೇಟ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಬೀಟ್ 1 ಬೀಟ್ 2 ಇರುತ್ತೆ. ಸೊ ಬೀಟ್ 2ಗೆ ಸೆಲೆಕ್ಟ್ ಮಾಡಿದ್ರೆ ಬೀಟ್ ಮಾರ್ಕ್ ಸರಿಯಾಗಿ ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ಬೀಟ್ 1ಗೆ ಸೆಲೆಕ್ಟ್ ಮಾಡಿ. ಸೊ ಇದೇನಾಗುತ್ತೆ ಅಂದರೆ ಬೀಟ್ಗೆ ಮಾತ್ರ ಬೀಟ್ ಮಾರ್ಕ್ ಅಡ್ಜಸ್ಟ್ ಆಗುತ್ತೆ. ನಂತರ ಇದರಲ್ಲಿ ಗಿಟಾರ್ ಸೌಂಡ್ ಇರುತ್ತೆ, ಅದಕ್ಕೆ ನಾವೇ ಬೀಟ್ ಮಾರ್ಕನ್ನು ಆ್ಯಡ್ ಮಾಡೋಣ. ಮೊದಲಿಗೆ ಇದನ್ನು ಬೀಟ್ 1ಗೆ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಗಿಟಾರ್ ಸೌಂಡಿಗೆ ಬೀಟ್ ಮಾರ್ಕ್ ಅಡ್ಜಸ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಸೊ ನೀವು ಇಲ್ಲಿ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ಇದೇ ವೀಡಿಯೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಮೊದಲಿಗೆ ಅಡ್ಜಸ್ಟ್ ಮಾಡಿ, ನಂತರ ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಬೀಟ್ಸ್ ಮೇಲೆ ಕ್ಲಿಕ್ ಮಾಡಿ, ಸಾಂಗನ್ನು ಮೂವ್ ಮಾಡಿ. ವಿಡಿಯೋದಲ್ಲಿ ಶೋ ಆಗುತ್ತೆ ಕ್ರಾಪ್ ಮಾಡಿರೋ ಫೋಟೋ ಎಲ್ಲಿ ಬರುತ್ತೆ ಅಂತ. ಇಲ್ಲಿ ಒಂದು ಫೋಟೋ ಬಂದಿದೆ ನೋಡ್ಬೋದು. ಸೊ ಇಲ್ಲಿ ಒಂದು ಬೀಟ್ ಮಾರ್ಕನ್ನು ಆ್ಯಡ್ ಮಾಡಿ. ನಂತರ ಸ್ವಲ್ಪ ಮುಂದೆ ಹೋಗಿ, ಇಲ್ಲೊಂದು ಫೋಟೋ ಇದೆ, ಇಲ್ಲೊಂದು ಬೀಟ್ ಮಾರ್ಕ್ ಆ್ಯಡ್ ಮಾಡಿ. ನಂತರ ಸ್ವಲ್ಪ ಮುಂದೆ ಬನ್ನಿ, ಇಲ್ಲೊಂದು ಬೀಟ್ ಮಾರ್ಕ್ ಆ್ಯಡ್ ಮಾಡಿ. ನಂತರ ಇನ್ನೂ ಸ್ವಲ್ಪ ಮುಂದೆ. ಸೊ ಇವಾಗ ಟೋಟಲ್ ಆಗಿ 4 ಬೀಟ್ ಮಾರ್ಕ್ ಆ್ಯಡ್ ಆಗಿದೆ. ಸೇಮ್ ಇದೇ ಥರ ಮುಂದಿನ ವೀಡಿಯೋ ಕ್ಲಿಪ್ಗೂ ಸಹ ಸಾಂಗನ್ನು ಸ್ಲೋ ಆಗಿ ಮೂವ್ ಮಾಡಿ, ಕ್ರಾಪ್ ಮಾಡಿರೋ ಫೋಟೋ ಬರುತ್ತಲ್ಲ, ಸೊ ಅಲ್ಲಿ ಬೀಟ್ ಮಾರ್ಕನ್ನು ಆ್ಯಡ್ ಮಾಡಿ. ಇಲ್ಲಿ ಒಂದು ಫೋಟೋ ಬಂದಿದೆ, ಬೀಟ್ ಮಾರ್ಕ್ ಆ್ಯಡ್ ಮಾಡಿ, ಆ್ಯಡ್ ಬೀಟ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಮುಂದೆ ಬನ್ನಿ. ಸೊ ಇಲ್ಲಿ ಒಂದು ಕ್ರಾಪ್ ಮಾಡಿರೋ ಫೋಟೋ ಬಂದಿದೆ, ಇಲ್ಲೊಂದು ಬೀಟ್ ಆ್ಯಡ್ ಮಾಡಿ. ಒಂದು ಬೀಟ್ ಮಾರ್ಕ್ ಇದೆ, ಸೊ ಈ ಬೀಟ್ ಮಾರ್ಕ್ ಅಲ್ಲ, ಇದನ್ನು ರಿಮೂವ್ ಮಾಡಿ. ಸೊ ಮೊದಲಿನ ಬೀಟ್ ಮಾರ್ಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೀಟ್ ಮಾರ್ಕ್ ಆ್ಯಡ್ ಮಾಡಿದ ಮೇಲೆ ಈ ವಿಡಿಯೋವನ್ನು ಡಿಲೀಟ್ ಮಾಡಿ. ನಂತರ ಮೊದಲಿನ ವೀಡಿಯೋ ಕ್ಲಿಪ್ ಇದೆಯಲ್ಲ, ಇದನ್ನು ಮೊದಲಿನ ಬೀಟ್ ಮಾರ್ಕ್ನ ತನಕ ಅಡ್ಜಸ್ಟ್ ಮಾಡಿ. ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ವೀಡಿಯೋ ಕ್ಲಿಪ್ಪನ್ನು ಸ್ಲೋ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಎರಡನೇ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ಎರಡನೇ ವೀಡಿಯೋ ಕ್ಲಿಪ್ಪನ್ನು ಸಹ ಬೀಟ್ ಮಾರ್ಕ್ ಇದೆಯಲ್ಲ ಇಲ್ಲಿ ತನಕ ಅಡ್ಜಸ್ಟ್ ಮಾಡಿ, ಅಂದರೆ ಸ್ಲೋ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿನ 2 ವೀಡಿಯೋ ಕ್ಲಿಪ್ಪನ್ನು ನಾರ್ಮಲ್ ಆಗಿ ಸ್ಲೋ ಮಾಡಿ. ಸೊ ನಂತರದ ವೀಡಿಯೋ ಕ್ಲಿಪ್ಪನ್ನು ಮೊದಲಿಗೆ ಸ್ಪೀಡ್ ಇರಬೇಕಾಗುತ್ತೆ, ನಂತರ ಸ್ಲೋ ಆಗಬೇಕು. ಸೊ ಇದು ಸಹ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ನಂತರದ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಬೀಟನ್ನು ಸ್ವಲ್ಪ ಮೇಲ್ಗಡೆ ಅಡ್ಜಸ್ಟ್ ಮಾಡಿ. ಸೊ ವೀಡಿಯೋ ಸ್ವಲ್ಪ ಸ್ಪೀಡ್ ಇರಬೇಕಾಗುತ್ತೆ ಮೊದಲಿಗೆ. ನಂತರದ ಬೀಟ್ ಮಾರ್ಕನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ, ವೀಡಿಯೋ ಸ್ಲೋ ಆಗಲಿಕ್ಕೆ. ಸೇಮ್ ಇದೇ ಥರ ಅಷ್ಟು ವೀಡಿಯೋ ಕ್ಲಿಪ್ಪನ್ನು ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಅಷ್ಟು ವೀಡಿಯೋ ಕ್ಲಿಪ್ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿದ ಮೇಲೆ ಮೊದಲನೇ ವೀಡಿಯೋ ಕ್ಲಿಪ್ಗೆ ಬನ್ನಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ರೋಬ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ. ಸ್ಟ್ರೋಬ್ ಎಫೆಕ್ಟನ್ನು ಮೊದಲಿನ ವೀಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ. ಇನ್ನೊಮ್ಮೆ ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಫೇಡ್ ಇನ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡನ್ನು 100ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಫೇಡ್ ಇನ್ ಎಫೆಕ್ಟನ್ನು ಸ್ವಲ್ಪ ಕಟ್ ಮಾಡಿ. ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಗರ್ಲ್ಸ್ ಸೀಕ್ರೆಟ್ ಅಂತ ಒಂದು ಎಫೆಕ್ಟ್ ಇದೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರನ್ನು 0 ಮಾಡಿ, ಸ್ಪೀಡನ್ನು 100 ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಾವಿಲ್ಲಿ ಪೇಡ್ ಇನ್ ಎಫೆಕ್ಟನ್ನು ಆ್ಯಡ್ ಮಾಡಿದ್ರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಸೊ ಈ ಗಿಟಾರ್ ಸೌಂಡ್ ಇದೆಯಲ್ಲ, ಸೊ ಇದಕ್ಕೆ ನಾವು ಇವಾಗ ಫೋಟೋ ಎಡಿಟನ್ನು ಮಾಡೋಣ. ಮೊದಲಿನ 2 ವೀಡಿಯೋ ಕ್ಲಿಪ್ಪನ್ನು ಬಿಟ್ಟು 3ನೇ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಸ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಸ್ಕ್ರೀನ್ಶಾಟ್ ತೆಗೆಯುತ್ತೆ. ನಂತರ ಫೋಟೋ ಇದೆಯಲ್ಲ ಇದನ್ನು ಓವರ್ಲೇ ಮಾಡಿ, ಇದರ ಮುಂದಿನ ವೀಡಿಯೋದ ಎಂಡಲ್ಲಿ ಅಡ್ಜಸ್ಟ್ ಮಾಡಿ. ಈ ಮೊದಲನೇ ಬೀಟ್ ಮಾರ್ಕ್ ಇದೆಯಲ್ಲ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಕಟ್ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಫೋಟೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ. ಸೊ 4 ಬೀಟ್ ಮಾರ್ಕ್ ಆದ ಮೇಲೆ ಸ್ವಲ್ಪ ಮುಂದೆ ಬನ್ನಿ. ಸೊ ಫೋಟೋವನ್ನು ಕಟ್ ಮಾಡಿ. ನಂತರ ಮುಂದಿನ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಫೋಟೋವನ್ನು ಕಾಪಿ ಮಾಡಿ, 3 ಸಾರಿ ಕಾಪಿ ಮಾಡಿ ಫೋಟೋವನ್ನು.
ನಂತರ ಕಾಪಿ ಮಾಡಿದ ಫೋಟೋವನ್ನು ಒಂದರ ಕೆಳಗೆ ಒಂದನ್ನು ಅಡ್ಜಸ್ಟ್ ಮಾಡಿ. ಮೊದಲನೇ ಫೋಟೋವನ್ನು ಮೊದಲನೇ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಸೊ ಎರಡನೇ ಫೋಟೋವನ್ನು ಎರಡನೇ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಮೂರನೇ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ನಾಲ್ಕನೇ ಫೋಟೋವನ್ನು ನಾಲ್ಕನೇ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮಿರರ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ. ಇದನ್ನು ಸಣ್ಣ ಮಾಡಿ ಅದನ್ನು ಮೇಲ್ಗಡೆ ಅಡ್ಜಸ್ಟ್ ಮಾಡಿ ಮುಖಕ್ಕೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಮಿರರ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ. ಸೊ ಇದನ್ನು ಕೂಡ ಸಣ್ಣ ಮಾಡಿ ಮೊದಲನೇ ಫೋಟೋಕ್ಕೆ ಅಡ್ಜಸ್ಟ್ ಮಾಡಿದ್ರಲ್ಲ ಅದರ ಕೆಳಗಡೆ ಇದನ್ನು ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮೂರನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಮಿರರ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ ಸಣ್ಣ ಮಾಡಿ. ಎರಡನೇ ಫೋಟೋ ಅಡ್ಜಸ್ಟ್ ಮಾಡಿದ್ರಲ್ಲ ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ನಾಲ್ಕನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಮಿರರ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ. ಮೂರನೇ ಫೋಟೋಕ್ಕೆ ಅಡ್ಜಸ್ಟ್ ಮಾಡಿ ಮಾಸ್ಕನ್ನು ಸರಿಯಾಗಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಫೋಟೋದಲ್ಲಿ ನೋಡ್ಬೋದು ಒಂದು ಲೈನ್ ಬಂದಿರುವಂಥದ್ದು. ಸೊ ಅಲ್ಲಿ ಬ್ಯಾಕ್ಗ್ರೌಂಡ್ ಶೋ ಆಗುತ್ತೆ. ಸೊ ಅದಕ್ಕೆ ಇನ್ನೊಮ್ಮೆ ನಾಲ್ಕನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮಿರರ್ ಮಾಸ್ಕನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋಗೂ ಸಹ ಆ್ಯನಿಮೇಷನನ್ನು ಆ್ಯಡ್ ಮಾಡೋಣ. ಫೋಟೋ ಮೇಲೆ ಕ್ಲಿಕ್ ಮಾಡಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಅನ್ಫೋಲ್ಡ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ. 0.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಅನ್ಫೋಲ್ಡ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ. 0.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇರೋ ಎರಡು ಫೋಟೋಗೂ ಸಹ ಇದೇ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ 0.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ನಾವು ಇಲ್ಲಿ ಫೋಟೋವನ್ನು ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿರ್ತೀವಿ. ಸೊ ಆ್ಯನಿಮೇಷನ್ ಆ್ಯಡ್ ಮಾಡಿದ ಮೇಲೆ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಆ್ಯನಿಮೇಷನನ್ನು ಬೀಟ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಬೇಕು. ಹಾಗಾಗಿ ಫೋಟೋವನ್ನು ಸ್ವಲ್ಪ ಮುಂದೆ ತಗೊಂಡು ಹೋಗೋಣ. ಬೀಟ್ಗೆ ಸರಿಯಾಗಿ ಅಡ್ಜಸ್ಟ್ ಆಗುತ್ತೆ ಆ್ಯನಿಮೇಷನ್. ಫಸ್ಟು ಫೋಟೋವನ್ನು ಸ್ವಲ್ಪ ಮುಂದೆ ತಗೊಂಡು ಬನ್ನಿ. ನಂತರ ಹಿಂದ್ಗಡೆ ಸ್ವಲ್ಪ ದೊಡ್ಡ ಮಾಡಿ ಫೋಟೋವನ್ನು. ಇಲ್ಲಿ ಕಟ್ ಮಾಡಿದ್ರಲ್ಲ ಫೋಟೋವನ್ನು ಮೊದಲಿಗೆ, ಸೊ ಈ ಫೋಟೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಸೊ ಇಲ್ಲಿ ನೋಡಿದ್ರಲ್ಲ ಹೇಗೆ ಎಡಿಟ್ ಮಾಡಿದ್ದೇನೆ ಅಂತ. ಎಲ್ಲ ಬೀಟ್ ಮಾರ್ಕ್ಗೂ ಸೇಮ್ ಇದೇ ಎಡಿಟನ್ನು ಮಾಡಿ. ಫೋಟೋವನ್ನು ಗಿಟಾರ್ ಸೌಂಡ್ಗೆ ಅಡ್ಜಸ್ಟ್ ಮಾಡಿದ ಮೇಲೆ ಸೊ ಇವಾಗ ಬೀಟ್ ಮಾರ್ಕ್ಗೆ ಆ್ಯನಿಮೇಷನನ್ನು ಆ್ಯಡ್ ಮಾಡೋಣ. ಸೊ ಮೊದಲನೇ ವೀಡಿಯೋ ಕ್ಲಿಪ್ಪಲ್ಲಿ ಯಾವುದೇ ಬೀಟ್ ಮಾರ್ಕ್ ಇಲ್ಲ. ಎರಡನೇ ವೀಡಿಯೋ ಕ್ಲಿಪ್ನ ಸ್ಟಾರ್ಟಿಂಗಲ್ಲಿ ಬೀಟ್ ಮಾರ್ಕ್ ಇದೆ. ಎರಡನೇ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಫ್ಲ್ಯಾಶ್ ಇನ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ 0.6 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಆ್ಯನಿಮೇಷನನ್ನು ಎಲ್ಲ ವೀಡಿಯೋ ಕ್ಲಿಪ್ಗೂ ಸಹ ಅಡ್ಜಸ್ಟ್ ಮಾಡಿ. ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಫ್ಲ್ಯಾಶ್ ಇನ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ 0.6 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ನಂತರ ಲಾಸ್ಟಲ್ಲಿ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಸ್ಟಾಕ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಬ್ಲ್ಯಾಕ್ ಕಲರ್ ಲೇಯರನ್ನು ಸೆಲೆಕ್ಟ್ ಮಾಡಿ. ಬ್ಲ್ಯಾಕ್ ಕಲರ್ ಲೇಯರನ್ನು ಸೊ ನಾವು ಇಲ್ಲಿ ಫೋಟೋವನ್ನು ಎಡಿಟ್ ಮಾಡಿದ್ರಲ್ಲ, ಸೊ ಇದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಬ್ಲ್ಯಾಕ್ ಕಲರ್ ಲೇಯರನ್ನು ರೊಟೇಟ್ ಮಾಡಿ ರೇಷಿಯೋಗೆ ಅಡ್ಜಸ್ಟ್ ಮಾಡಿ. ನಂತರ ಮೊದಲಿಗೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಆಪೋಸಿಟಿ ಮೇಲೆ ಕ್ಲಿಕ್ ಮಾಡಿ. ಆಪೋಸಿಟಿಯನ್ನು 0 ಮಾಡಿ. ನಂತರ ಎರಡನೇ ಬೀಟ್ ಮಾರ್ಕ್ ಹತ್ರ ಇನ್ನೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಆಪೋಸಿಟಿ ಮೇಲೆ ಕ್ಲಿಕ್ ಮಾಡಿ. ಆಪೋಸಿಟಿಯನ್ನು 40ಗೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಲೇಯರ್ 1ಗೆ ಸೆಲೆಕ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇದನ್ನು ಕಾಪಿ ಮಾಡಿ ನೆಕ್ಸ್ಟ್ ವೀಡಿಯೋಗೆ ಅಡ್ಜಸ್ಟ್ ಮಾಡಿ. ಇಲ್ಲಿ ಲೇಯರ್ ಆಪ್ಷನ್ಗೆ ಬನ್ನಿ. ಲೇಯರ್ 5ಗೆ ಸೆಲೆಕ್ಟ್ ಆಗಿರುತ್ತೆ. ಲೇಯರ್ 1ಗೆ ಸೆಲೆಕ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಮ್ಮೆ ಕಾಪಿ ಮಾಡಿ ನೆಕ್ಸ್ಟ್ ವೀಡಿಯೋಗೆ ಅಡ್ಜಸ್ಟ್ ಮಾಡಿ. ಇಲ್ಲೂ ಸಹ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಲೇಯರ್ 5ಗೆ ಸೆಲೆಕ್ಟ್ ಆಗಿರುತ್ತೆ. ಲೇಯರ್ 1ಗೆ ಸೆಲೆಕ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಆ ಕಡೆ ಇದ್ದ ವೀಡಿಯೋಗೂ ಅಡ್ಜಸ್ಟ್ ಮಾಡಿ. ಇದಿಷ್ಟು ಸ್ನೇಹಿತರೆ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಕಟ್ಔಟ್ ಟ್ರಾನ್ಸಾಕ್ಷನ್ ರೀಲ್ಸ್ ಎಡಿಟ್ ಮಾಡುವುದು ಹೇಗೆ ಅಂತ. ಸೊ ಈ ವಿಡಿಯೋಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು